ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಚಾಪ್ಟರ್ ಮೇಲಿಂದು ಕ್ವಶನ್ಸನ್ನು ನೋಡೋಣ. ಮೊನ್ನೆ ನಾವು ರೇಷಿಯೋ ಬಗ್ಗೆ ಮತ್ತು ರೇಷಿಯೋ ಇಂಪಾರ್ಟೆಂಟ್ ಪಾಯಿಂಟ್ಸ್, ಇಂಟ್ರೊಡಕ್ಷನ್ ಪಾಯಿಂಟ್ ಅಂತ ಹೇಳ್ಬೋದು, ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡಿದ್ವಿ. ಇವತ್ತು ನಾವು ಈ ವಿಡಿಯೋದಲ್ಲಿ ಬರೀ ರೇಷಿಯೋ ಮೇಲೆ, ಇನ್ನೂ ಪ್ರಪೋರ್ಷನಿಗೆ ಹೋಗಿಲ್ಲ, ರೇಷಿಯೋ ಮೇಲೇ ಎಂತೆಂಥ ಕ್ವಶನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಆದರೂ ಆಗಲಿ ಅಥವಾ 6th ಸ್ಟ್ಯಾಂಡರ್ಡ್ ಮಕ್ಕಳಾದರೂ ಆಗಲಿ ಎಂಥ ಕ್ವಶನ್ಸ್ ಆದರೂ ಬರ್ಬೋದು. CBSEಯಲ್ಲಿ ಓದೋ ಮಕ್ಕಳಿಗೆ ಈ ರೀತಿ ಕ್ವಶನ್ಸ್ ಬರುತ್ತೆ. ನೋಡಿ ಏನಿದೆ, a 35 centimeter line segment is divided into two parts in the ratio 4:3. Find the length of each part. ಏನು ಹೇಳ್ತಾ ಇದ್ದಾರೆ, 35 ಲೈನ್ ಸೆಗ್ಮೆಂಟ್ ಇದೆ, 35 ಸೆಂಟಿಮೀಟರ್ ಇರೋದು, ಅದನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಯಾವ ರೇಷಿಯೋದಲ್ಲಿ? 4:3 ರೇಷಿಯೋದಲ್ಲಿ. ಹಾಗಾದರೆ ಏನು ಮಾಡಬೇಕು ನಾವು? ಆ 2 ಪಾರ್ಟ್ಸಿಂದು ಪ್ರತಿ ಪಾರ್ಟಿನ ಲೆಂತನ್ನು ಕಂಡುಹಿಡಿಬೇಕು. ಹಾಗಾದರೆ ಹೇಗೆ ಮಾಡೋದು? ಈಗ ಏನು ಮಾಡೋಣ, ಈ ಎರಡು ಪಾರ್ಟ್ಗಳನ್ನು ಏನು ಮಾಡೋಣ, ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಬರ್ಕೊಳ್ಳೋಣ. ಸೊಲ್ಯೂಷನ್ ನೋಡೋಣ. ಈಗ ಲೆಟ್ ದ 2 ಪಾರ್ಟ್ಸ್ ಬಿ 4x ಆ್ಯಂಡ್ 3x. ಟೋಟಲ್ ಲೆಂತ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ? 35 ಸೆಂಟಿಮೀಟರ್. ಹಾಗಾದರೆ ಟೋಟಲ್ ಲೆಂತ್ 35 ಸೆಂಟಿಮೀಟರ್ ಆಯಿತು ಅಂದಾಗ ಇದೇನಾಗುತ್ತೆ? 4x ಪ್ಲಸ್ 3x ಈಕ್ವಲ್ಸ್ ಟು 35 ಸೆಂಟಿಮೀಟರ್. 4x ಪ್ಲಸ್ 3x 7x ಈಕ್ವಲ್ಸ್ ಟು 35. ಟ್ರಾನ್ಸ್ಪೋಸ್ ಮಾಡೋದು ಗೊತ್ತಿದೆ, ಇಂಟು 7 ಡಿವೈಡೆಡ್ ಬೈ 7 ಆಗುತ್ತೆ. 7 5 35. ಎಕ್ಸ್ ಅಂದರೆ 35 ಬಂತು. ಈಗ ಪ್ರತಿ ಪಾರ್ಟು ಸಿಕ್ಬಿಡುತ್ತೆ. ಫಸ್ಟ್ ಪಾರ್ಟ್ ಏನಿದೆ? 4x ಇದೆ, 4 ಇಂಟು 5 20 ಸೆಂಟಿಮೀಟರ್ ಸಿಕ್ತು. ಸೆಕೆಂಡ್ ಪಾರ್ಟು ಈಸಿ. ಈಗ 3x ಈಕ್ವಲ್ಸ್ ಟು 3 ಇಂಟು 5 3 5 15 ಸೆಂಟಿಮೀಟರ್. ನೋಡಿ, ಇವೆರಡನ್ನು ಕೂಡಿದ್ರೆ 35 ಬರಬೇಕು, ಬರುತ್ತೆ. ತುಂಬ ಈಸಿ ಇದೆ ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡೋಣ ಇದ್ರ ಮೇಲೇ. ನೋಡಿ ಏನಿದೆ, ಡಿವೈಡ್ ₹1575 ಬಿಟ್ವೀನ್ ಕಮಲ್ ಆ್ಯಂಡ್ ಮಧು ಇನ್ ದ ರೇಷಿಯೋ 7:2 ಅಂತ ಹೇಳಿ. ಅಂದರೆ ಏನು? 1575 ರೂಪೀಸನ್ನು ಮಧು ಮತ್ತು ಕಮಲ್ಗೆ ಡಿವೈಡ್ ಮಾಡಿ ಕೊಡಬೇಕು. ಯಾವ ರೇಷಿಯೋದಲ್ಲಿ? 7:2 ರೇಷಿಯೋದಲ್ಲಿ. ಹಾಗಾದರೆ ಏನಂತ ಆಗುತ್ತೆ? ಕಮಲ್ ಈಸ್ ಟು ಮಧು ಈಕ್ವಲ್ಸ್ ಟು 7:2 ಈ ರೇಷಿಯೋದಲ್ಲಿ ಹಂಚಬೇಕು. ಟೋಟಲ್ ಅಮೌಂಟ್ ಏನಿದೆ? 1575 ರೂಪೀಸ್. ಹಾಗಾದರೆ ಟೋಟಲ್ ಪಾರ್ಟ್ಸ್ ಏನಾಯ್ತು ಸಿಕ್ತು ನಮಗೆ? ಈಕ್ವಲ್ಸ್ ಟು 7 + 2 = 9 ಸಿಕ್ತು. ಹಾಗಾದರೆ ಟೋಟಲ್ ಪಾರ್ಟ್ಸ್, ಈಗ ಒನ್ ಪಾರ್ಟನ್ನು ಕಂಡುಹಿಡ್ಕೊಳ್ಳೋಣ. 1 ಪಾರ್ಟ್ ಈಕ್ವಲ್ಸ್ ಟು 1575 ಡಿವೈಡೆಡ್ ಬೈ 9. ಡಿವೈಡ್ ಮಾಡ್ತಾ ಹೋಗಿ 9 1s 9 ಎಷ್ಟು ಉಳಿತು? 6 ಉಳಿತು. 67 ಆಯ್ತು. ಈಗ ಆವಾಗ 9 7s 63 ಆಯಿತು. 63 ಅಂದರೆ ಇಲ್ಲಿ 4 ಉಳಿತು. 9 5 45. ಆವಾಗ 175 ರೂಪೀಸ್ ಬಂತು. ಈಗ ಕಮಲ ಪಾರ್ಟ್ ಸಿಗುತ್ತೆ. ಕಮಲ್ ಪಾರ್ಟ್, ಕಮಲ್ ಶೇರ್ ಎಷ್ಟು? 7 ಇದೆ. 7 ಇಂಟು 175. ಹಾಗೆ ಮಧುದು ಎಷ್ಟಿದೆ? 2 ಇಂಟು 175. ಇದನ್ನು ಮಲ್ಟಿಪ್ಲೈ ಮಾಡಿ ನೋಡಿ. 7 5 35ಕ್ಕೆ 5 3 7 7 49 50 51 52ಕ್ಕೆ 2 5 7 1 7 5 12 ಎಷ್ಟು? 1225 ಬಂತು. ಹಾಗೆ ಇದು 2 5 10ಕ್ಕೆ 0 ದಶಕ 1 2 7 14 1 15ಕ್ಕೆ 5 ದಶಕ 1 2 1 2 1 3 350. ಇವೆರಡನ್ನು ಸೇರಿಸಿದ್ರೆ 1575 ರೂಪೀಸ್ ಸಿಗುತ್ತೆ. ನೋಡಿ, ಇದು ಇಷ್ಟು ಈಸಿ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. 2 numbers ಆರ್ ಇನ್ ದ ರೇಷಿಯೋ 11:12 ಆ್ಯಂಡ್ ದೇರ್ ಸಮ್ ಈಸ್ 460. ಫೈಂಡ್ ದ ನಂಬರ್ಸ್ ಅಂತ ಇದೆ. ಫಸ್ಟು ಏನಿದೆ? ರೇಷಿಯೋ ಕೊಟ್ಟಿದ್ದಾರೆ, ಸಮ್ ಕೊಟ್ಟಿದ್ದಾರೆ. ರೇಷಿಯೋ ಈಕ್ವಲ್ಸ್ ಟು 11:12, ಸಮ್ ಈಕ್ವಲ್ಸ್ ಟು 460. ರೇಷಿಯೋನ ಏನು ಕೇಳ್ತಾ ಇದ್ದಾರೆ? ಸಮ್ ಅಂದ ತಕ್ಷಣ ಈ ರೇಷಿಯೋನು ಕೂಡಿಸ್ಕೊಳ್ಳಿ.
ಆವಾಗ 11 + 12 = 23. ಒಂದು ಪಾರ್ಟನ್ನು ಕಂಡು ಹಿಡ್ಕೊಳ್ಳೋಣ ಇದರಿಂದ. 460 ಡಿವೈಡೆಡ್ ಬೈ 23. 23 1s are 23 2s are 20 26. ಇವಾಗ ನಂಬರ್ಸನ್ನು ಈಸಿಯಾಗಿ ಕಂಡು ಹಿಡಿಬೋದು. ನಂಬರ್ಸ್ ಈಕ್ವಲ್ಸ್ ಟು 11 ಇಂಟು 20. ಇನ್ನೊಂದು ನಂಬರ್ ಏನು ಸಿಗುತ್ತೆ? 12 ಇಂಟು 20. 11 2 22, 220. 11 2 24. ನೋಡಿ, ಇವೆರಡು ಸೇರಿಸಿದ್ರೆ 460 ಬರುತ್ತೆ. ಹಾಗಾದರೆ ನಂಬರ್ಸ್ ಯಾವುದು? 220 ಮತ್ತು 240. ಈಸಿ ಇದೆ ಕ್ವಶನ್ಸ್, ಏನು ಕಷ್ಟ ಇಲ್ಲ. ಹಾಂ, ಇದೊಂದು ಕ್ವಶನ್ ಇದೆ ನೋಡಿ. 2 numbers are in the ratio 5:4 and their sum is 162. Find the numbers. ಆಗಲೇ ಒಂದು ಕ್ವಶನನ್ನು ಹೇಳಿದ್ದೆ, ಯಾವುದು ತೋರಿಸ್ತೀನಿ ನಿಮ್ಗೆ ಆಮೇಲೆ. ಈಗ ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಮಾಡ್ಬೋದು. ಹೇಗೆ ಅಂದರೆ ಲೆಟ್ ದ ರಿಕ್ವೈರ್ಡ್ ನಂಬರ್ ಬಿ, ಅದನ್ನು ಎಕ್ಸ್ ಇದರಲ್ಲಿ ತೊಗೊಂಡು ಮಾಡೋದು ಹೇಗೆ ಅಂತ ನೋಡೋಣ. ಲೆಟ್ ದ ರಿಕ್ವೈರ್ಡ್ ನಂಬರ್ಸ್ ಬಿ 5x ಆ್ಯಂಡ್ 4x. ಆವಾಗ ಏನಾಗುತ್ತೆ? 5x + 4x = 9x. ಟೋಟಲ್ ಸಮ್ ಎಷ್ಟಂತ ಹೇಳ್ತಾ ಇದ್ದಾರೆ? 162 ಅಂತ ಹೇಳ್ತಿದ್ದಾರೆ. ಆವಾಗ ನಮಗೆ 9x = 162, x = 162 ಡಿವೈಡೆಡ್ ಬೈ 9. ಆವಾಗ ಎಷ್ಟು ಬರುತ್ತೆ? 9 1 9, 7 ಉಳಿತು, 9 8 72, 18 ಬಂತು. ಇವಾಗ ನಂಬರ್ಸನ್ನು ಕಂಡುಹಿಡಿಬೋದು. ಸೊ ನಂಬರ್ಸ್ ಆರ್ ಎಷ್ಟಿದೆ? ಫಸ್ಟ್ ನಂಬರು 5x ಅಂತ ಇದೆ. 5 ಇಂಟು 18, ಅವಾಗ ಎಷ್ಟು ಸಿಗುತ್ತೆ? 90. ಆಮೇಲೆ ಇನ್ನೊಂದು ಎಷ್ಟಿದೆ? 4x ಇದೆ. ಆವಾಗ 4 ಇಂಟು 18, ಅದು 72 ಸಿಗುತ್ತೆ. ಇದು ನೋಡಿ ಹೇಗೆ ಎಕ್ಸಲ್ಲಿ ತೊಗೊಂಡು ಈ ರೀತಿ ಮಾಡೋದು. ಆಗಲೇ ಏನು ಮಾಡಿದ್ವಿ ನಾವು? ಇಲ್ಲಿದೆ ನೋಡಿ, ಸಮ್ಮನ್ನು ಕಂಡು ಹಿಡ್ಕೊಂಡ್ವಿ, ಅವುಗಳನ್ನು ಕೂಡಿಸಿದ್ವಿ. ಅದರಿಂದ ಏನಂತಂದರೆ ಇದರಲ್ಲಿ ಸಮ್ಮಲ್ಲಿ ಒಂದು ಪಾರ್ಟನ್ನು ಕಂಡು ಹಿಡ್ಕೊಂಡು ನಂಬರ್ಸ್ಗಳಿಗೆ ಇದನ್ನು ಮಾಡಿದ್ವಿ. ಹೀಗೂ ಮಾಡ್ಬೋದು, ಇಲ್ಲಿದೆಯಲ್ಲ ಈ ಥರನೂ ಮಾಡ್ಬೋದು. ಕ್ವಶನ್ ಬೇರೆ ಬೇರೆ, ಆದರೆ ಪ್ಯಾಟರ್ನು ಸೇಮ್ ಇದೆ ನೋಡಿ. ಹೀಗೆ ಗೊತ್ತಾಗುತ್ತೆ ಅಂದರೆ ಹಿಂಗೆ ಮಾಡಿ, ಇಲ್ಲ ಇದು ಹೀಗೆ ಗೊತ್ತಾಗುತ್ತೆ ಅಂದರೆ ಹೀಗೂ ಮಾಡ್ಬೋದು. ಒಂದಿದೆ, ಅ ಬಸ್ ಕವರ್ಸ್ 128 ಕಿಲೋಮೀಟರ್ ಇನ್ 2 hours ಆ್ಯಂಡ್ ಅ ಟ್ರೈನ್ ಕವರ್ಸ್ 240 ಕಿಲೋಮೀಟರ್ ಇನ್ 3 hours. ಫೈಂಡ್ ದ ರೇಷಿಯೋ ಆಫ್ ದೇರ್ ಸ್ಪೀಡ್. ತುಂಬ ಈಸಿ. ಫಸ್ಟು ಬಸ್ ಸ್ಪೀಡ್ ಇದನ್ನು ಮಾಡ್ಕೊಳ್ಳೋಣ. ಬಸ್ ಸ್ಪೀಡ್ = 128 ಡಿವೈಡೆಡ್ ಬೈ 2 ಎಷ್ಟು ಸಿಗುತ್ತೆ? 64 km/h ಸಿಗುತ್ತೆ. ಹಾಗೆ ಟ್ರೈನ್ ಸ್ಪೀಡ್ = 240 ಡಿವೈಡೆಡ್ ಬೈ 3, 80 km/h ಸಿಗುತ್ತೆ. ಹೇಗೆ ಸಿಗುತ್ತೆ ಗೊತ್ತಾಗುತ್ತಲ್ವಾ? 2 1s are 2 6s are 2 4s are, ಹಾಗೆ 3 1s are 3 8s are ಈ 0, 80 km/h ಸಿಗುತ್ತೆ. ಈಗ ತುಂಬ ಈಸಿ. ಎರಡರದ್ದು ಏನು ಸಿಕ್ತು? ಸ್ಪೀಡ್ ಸಿಕ್ತು. ಕೇಳ್ತಾ ಇರೋದಾದರೂ ಏನವರು? ರೇಷಿಯೋ ಆಫ್ ದೇರ್ ಸ್ಪೀಡ್. ಇವಾಗ ಇದನ್ನು ರೇಷಿಯೋದಲ್ಲಿ ಬರೆದು ಕಂಪೇರ್ ಮಾಡಿದ್ರೆ ಆಗೋಯ್ತು. ರೇಷಿಯೋ = ರೇಷಿಯೋ ಆಫ್ ಸ್ಪೀಡ್ಸ್ ಏನಿದೆ? 64:80. ಫಸ್ಟ್ ಹೇಳ್ತಾ ಇರೋದು ಬಸ್ಸಿಂದು, ಹಂಗಾಗಿ ಬಸ್ದೇ ಬರ್ಕೋಬೇಕು. ಇವಾಗ 16 4 64, 16 5 80, 4:5 ಫೈನಲ್ ಆನ್ಸರ್. ನೋಡಿ, ತುಂಬ ಈಸಿ ಇದೆ. ಇನ್ನೂ ಸ್ವಲ್ಪ ಬೇರೆ ಬೇರೆ ಕ್ವಶನ್ಗಳನ್ನು ಹುಡುಕೊಂಡು ಬಂದು ಈ ವಿಡಿಯೋದಲ್ಲಿ ಮಾಡೋಣ. ಈಗ ಇಷ್ಟು ಸಾಕು ಅನಿಸುತ್ತೆ. ಇನ್ನು ಮುಂದಿನ ಮುಂದಿನ ಸಮ್ಸನ್ನು ನೋಡೋಕ್ಕೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.